ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮಾಡಿಫೈಯಿಂಗ್ ಟೂಲಲ್ಲಿರುವಂಥ ಸ್ಟ್ರೆಚ್, ಸ್ಕೇಲು, ಆಫ್ಸೆಟ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸ್ಟ್ರೆಚ್ ಕಮೆಂಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ನಾವು ಯಾವ ವಿಂಡೋ ಇದೆ, ಈ ವಿಂಡೋನಲ್ಲಿ ನಮಗೆ ಲೆಂತು 4 ಫೀಟ್ ಇದೆ, 5 ಫೀಟಾಗಿ ಇನ್ಕ್ರೀಸ್ ಮಾಡಬೇಕು. ಅಥವಾ ಒಂದು ಮಾಡೆಲ್ ಇದೆ, ಆ ಮಾಡೆಲ್ದು ಒಂದು ಪೋರ್ಷನ್ಸ್ ಮಾತ್ರ ಇನ್ಕ್ರೀಸ್ ಮಾಡಬೇಕು ಡಿಸ್ಟೆನ್ಸ್ನ ಅಂತ ಇದ್ದಾಗ ನಾವು ಸ್ಟ್ರೆಚ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಸ್ಟ್ರೆಚ್ನ ನೀವು ಡೈರೆಕ್ಟ್ ಇಲ್ಲಾದರೂ ಸೆಲೆಕ್ಟ್ ಮಾಡಿ ಕೊಡ್ಬೋದು. ಸ್ಟ್ರೆಚ್ಗೆ ಶಾರ್ಟ್ಕಟ್ ಕೀ ಬಂದು ಎಸ್, ಅದಾದರೂ ಯೂಸ್ ಮಾಡ್ಬೋದು. ಸೊ ಸ್ಟ್ರೆಚ್ನ ಸೆಲೆಕ್ಟ್ ಮಾಡಿ, ನೀವು ಯಾವ ಸೈಡ್ ಆಬ್ಜೆಕ್ಟ್ನ ಸ್ಟ್ರೆಚ್ ಆಗಬೇಕು ಆ ಸೈಡ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟು ಬೇಸ್ ಪಾಯಿಂಟ್ ಕೇಳುತ್ತೆ, ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ನೀವು ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಕಾಗಿ ಲೆಂತ್, ವಿಂಡೋ ಲೆಂತ್ ಇನ್ಕ್ರೀಸ್ ಆಗ್ತದೆ. ಈ ಥರ ನೀವು ಸ್ಟ್ರೆಚ್ ಕಮೆಂಟ್ನ ಯೂಸ್ ಮಾಡ್ಬೋದು. ಅಥವಾ ನೀವು ಶಾರ್ಟ್ಕಟ್ ಕೀ ಕೂಡ ಯೂಸ್ ಮಾಡ್ಬೋದು, ಎಸ್, ಎಂಟರ್. ಅದಾದಮೇಲೆ ನೀವು ಯಾವ ಸೈಡ್ ಪೋರ್ಷನ್ಸ್ ನೀವು ಈ ಸೈಡ್ ಇನ್ಕ್ರೀಸ್ ಮಾಡ್ತಿದ್ರ ಲೆಂತ್ ಅಂದರೆ ಈ ಸೈಡಿಂದ ಸೆಲೆಕ್ಟ್ ಮಾಡಬೇಕು. ಸೊ ಹೀಗೆ ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟು ಬೇಸ್ ಪಾಯಿಂಟ್ ಯಾವ್ದು ಕೇಳುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನೋಡ್ಬೋದು ವಿಂಡೋ ಲೆಂತು ಚೇಂಜ್ ಆಯಿತು. ಸೊ ನೀವು ಹೀಗೆ ಸ್ಟ್ರೆಚ್ನ ಯೂಸ್ ಮಾಡ್ಬೋದು. ಸ್ಟ್ರೆಚಲ್ಲಿ ಡಿಕ್ರೀಸ್ ಕೂಡ ಮಾಡ್ಬೋದು. ಎಸ್, ಎಂಟರ್. ಸೊ ಸೆಲೆಕ್ಟ್ ಆಬ್ಜೆಕ್ಟ್, ಸ್ಪೇಸ್ ಬಾರ್, ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ನೀವು ಡ್ರ್ಯಾಗ್ ಮಾಡಿದ್ರೆ ಡಿಕ್ರೀಸ್ ಕೂಡ ಆಗುತ್ತೆ. ಸೊ ನೀವು ಹೀಗೆ ಸ್ಟ್ರೆಚಲ್ಲಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡ್ಬೋದು. ಸೊ ವಿಂಡೋ ಮತ್ತು ಡೋರಲ್ಲಿ ಹೇಗೆ ಸ್ಟ್ರೆಚ್ನ ಇನ್ಕ್ರೀಸ್ ಡಿಕ್ರೀಸ್ ಮಾಡೋದು ನೋಡೋಣ. ಸೊ ಎಸ್, ಎಂಟು. ನೀವು ಯಾವ ಸ್ಟ್ರೆಚಲ್ಲಿ ನೀವೇನಾದರೂ ಸೆಲೆಕ್ಟ್ ಮಾಡಬೇಕಾದ್ರೆ ಫುಲ್ ಮಾಡೆಲ್ನ ಸೆಲೆಕ್ಟ್ ಮಾಡಿ ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಮೂವ್ ಮಾಡಿದ್ರೆ ನೋಡಿ ಹೀಗಾಗುತ್ತೆ, ಸ್ಟ್ರೆಚ್ ಆಗಲ್ಲ. ಸೊ ನೀವು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಎಸ್, ಎಂಟು. ನೀವು ಏನು ಪೋರ್ಷನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡು ಸ್ಟ್ರೆಚ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಪೋರ್ಷನ್ಸ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಅಪ್ಪರ್ ಪೋರ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟು ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಮೂವ್ ಮಾಡಿದ್ರೆ ನೋಡಿ ಅಪ್ ಟು ನಿಮಗೆ ವಿಂಡೋಸ್ 7 ಫೀಟ್ ವಿಂಡೋ ಎಲ್ಲ ಕ್ರಿಯೇಟ್ ಮಾಡ್ತೀವಿ ಫ್ರಂಟ್ ಮೇನ್ ಡೋರಲ್ಲಿ ವಿಂಡೋಸ್ನ. ಸೊ ನೀವು ಆ ಥರ ಬೇಕು ಅಂದರೆ ನೀವು ಕ್ರಿಯೇಟ್ ಮಾಡಿರೋವಂಥ ವಿಂಡೋನೇ ಎಡಿಟ್ ಮಾಡ್ಕೋಬೋದು ಈ ಥರ. ಸೊ ಹೀಗೆ ನೀವು ಯೂಸ್ ಕೂಡ ಮಾಡ್ಬೋದು ಸ್ಟ್ರೆಚ್ ಕಮೆಂಟ್ನ. ಡೋರಲ್ಲಿ ಹೇಗೆ ಸ್ಟ್ರೆಚ್ ಮಾಡೋದು ನೋಡೋಣ. ಓಕೆ, ಎಸ್, ಎಂಟು. ಸೊ ನಾನು ಈ ಪೋರ್ಷನ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟು ಮಿಡ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನೋಡ್ಬೋದು ಲೆಂತು ಚೇಂಜ್ ಆಯಿತು. ಸೊ ನೀವು ಹೀಗೆ ಸ್ಟ್ರೆಚ್ ಕಮೆಂಟ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಮೆಂಟ್ ಬಂದು ಸ್ಕೇಲ್ಗೆ ಶಾರ್ಟ್ಕಟ್ ಕೀ ಬಂದು ಎಸ್ ಸಿ, ನೀವು ಎಸ್ ಸಿ ಯೂಸ್ ಮಾಡ್ಬೋದು ಅಥವಾ ಮಾಡಿಫೈಯಿಂಗ್ ಟೂಲಲ್ಲಿ ಸೆಲೆಕ್ಟ್ ಆದರೂ ಮಾಡ್ಬೋದು. ಸ್ಕೇಲ್ ಅಂದರೆ ನಾವು ಕಂಪ್ಲೀಟ್ ಮಾಡೆಲ್ನೇ ಸೈಜ್ನ ಚೇಂಜ್ ಮಾಡುವಾಗ ನಾವು ಸ್ಕೇಲ್ನ ಯೂಸ್ ಮಾಡ್ತೀವಿ. ಓಕೆ, ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಸ್ಕೇಲ್ನ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟು ನೀವು ಇಲ್ಲೂ ಕೂಡ ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡುತ್ತೆ. ನೀವು ಇದನ್ನು ಬೇಸ್ ಪಾಯಿಂಟಾಗಿ ಮಿಡ್ ಪಾಯಿಂಟ್ನ ಬೇಸ್ ಪಾಯಿಂಟಾಗಿ ಸೆಲೆಕ್ಟ್ ಮಾಡಿದ್ರೆ ಹೀಗೆ ವರ್ಕ್ ಆಗುತ್ತೆ. ಓಕೆ, ಸೈಜಸ್ನ ಚೇಂಜ್ ಮಾಡ್ಕೋಬೋದು ಸ್ಕೇಲಿಂಗಲ್ಲಿ. ಓಕೆ, ಅಗೇನ್ ಎಸ್ ಶಾರ್ಟ್ಕಟ್ ಕೀ ಯೂಸ್ ಮಾಡೋಣ. ಎಸ್ ಸಿ, ಎಂಟು. ಸೆಲೆಕ್ಟ್ ಆಬ್ಜೆಕ್ಟ್, ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಸೋರ್ಸ್ ಆಬ್ಜೆಕ್ಟು ಬೇಕು ಅಂತಂದರೆ ಕಮೆಂಟ್ ಇನ್ನೊಂದು ಆಪ್ಷನ್ಸ್ ಇದೆ, ಅದು ಹೇಗೆ ಅಂತ ನೋಡೋಣ. ಎಸ್ ಸಿ, ಎಂಟು. ಸೆಲೆಕ್ಟ್ ಆಬ್ಜೆಕ್ಟ್, ಎಂಟು. ಬೇಸ್ ಪಾಯಿಂಟ್ನ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕಮೆಂಟ್ ಲೈನಲ್ಲಿ ನೀವು ನೋಡ್ಬೋದು ಕಾಪಿ ಆ್ಯಂಡ್ ರೆಫರೆನ್ಸ್ ಇದೆ. ಅಂದರೆ ನಿಮಗೆ ಫಸ್ಟ್ ಇದ್ದಿದ್ದು ಆಬ್ಜೆಕ್ಟು ಬೇಕು ಅಂದರೆ ನೀವು ಕಾಪಿನ ಕ್ಲಿಕ್ ಮಾಡಬೇಕಾಗುತ್ತೆ. ಕಾಪಿ ಕ್ಲಿಕ್ ಮಾಡಿದ್ರೆ ನೋಡಿ ನಾವು ಸ್ಕೇಲಿಂಗ್ ಚೇಂಜ್ ಮಾಡ್ತಿರೋ ಆಬ್ಜೆಕ್ಟು ಇದೆ, ಮೇನ್ ಸೋರ್ಸು ಇದೆ, ಎರಡೂ ನಾವು ಆಬ್ಜೆಕ್ಟ್ನ ನೋಡ್ಬೋದು. ಸೊ ಇದು ಕಾಪಿ ಆಪ್ಷನ್. ಸೊ ನಾವು ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಪ್ಲ್ಯಾನಲ್ಲಿ ಹೇಗೆ ವರ್ಕ್ ಆಗುತ್ತೆ ನಾನು ಇಲ್ಲಿ ಪ್ಲ್ಯಾನ್ ಕ್ರಿಯೇಟ್ ಮಾಡಿದ್ದೀನಿ. ಆ ಪ್ಲ್ಯಾನ್ಗೆ ಸ್ಕೇಲಿಂಗ್ ತುಂಬ ದೊಡ್ಡದಿದೆ, ನಾನು ಇದನ್ನು ಹೇಗೆ ಕಂಟ್ರೋಲ್ ಮಾಡಿ ಪ್ಲೇಸ್ ಮಾಡೋದು ಅಂತ ನೋಡೋಣ. ಸೊ ಸೆಲೆಕ್ಟ್ ಆಬ್ಜೆಕ್ಟ್, ಎಸ್ ಸಿ, ಎಂಟರ್. ಸೊ ಬೇಸ್ ಪಾಯಿಂಟ್ ನಾನು ಈ ಪಾಯಿಂಟಾಗಿ ತಗೋತಾ ಇದ್ದೀನಿ. ಸೊ ನನಗೆ ಪ್ಲ್ಯಾನ್ಗೆ ಸ್ಕೇಲಿಂಗ್ಸ್ ಇಷ್ಟ ಆದರೆ ಸಾಕಾಗುತ್ತೆ. ಸೊ ಹೀಗೆ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಮೂವ್ ಮಾಡಿ ಪ್ಲೇಸ್ ಮಾಡೋಣ. ಸೊ ಸೆಲೆಕ್ಟ್ ಆ್ಯಂಡ್ ಮೂವ್ ನೋಡಿ. ಬಟ್ ಈಗಲೂ ಕೂಡ ನಮಗೆ ಸ್ಕೇಲಿಂಗ್ಸು ಇನ್ನೂ ಪ್ರಾಪರಾಗಿ ಅರೇಂಜ್ ಆಗಿಲ್ಲ. ಸೊ ನಾವು ಇನ್ನೂ ಚಿಕ್ಕದು ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಎಸ್ ಸಿ, ಎಂಟು. ಸೊ ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಅರೇಂಜ್ ಮಾಡೋಣ. ಸೊ ನಿಮಗೆ ಯಾವ ಡೈರೆಕ್ಷನ್ಸ್ಗೆ ಬೆಡ್ ಪ್ಲೇಸಿಂಗ್ ಬೇಕೋ ಅದನ್ನು ರೊಟೇಟ್ ಮಾಡಿ ಪ್ರಾಪರಾಗಿ ಅರೇಂಜ್ ಕೂಡ ಮಾಡ್ಬೋದು. ಸೊ ಸೆಲೆಕ್ಟ್, ರೊಟೇಟ್, RO, ಎಂಟು. ಸೊ ನಾನು ಇದನ್ನು ಬೇಸ್ ಪಾಯಿಂಟಾಗಿ ತೊಗೋತಾ ಇದ್ದೀನಿ. ಸೊ ಅಗೇನ್ ಮೂವ್ ಮಾಡಿ ಅರೇಂಜ್ ಮಾಡೋಣ. ಎಂಟರ್, ಸೆಲೆಕ್ಟ್ ಮಾಡಿ ಪ್ಲೇಸ್ ಮಾಡಿ. ಸೊ ಹೀಗೆ ನೀವು
ಅರೇಂಜ್ ಮಾಡ್ಕೋಬೋದು. ಸೊ ಈ ಸೇಮ್ ಈ ಡೈನಿಂಗ್ ಟೇಬಲ್ ಕೂಡ ಚೇಂಜ್ ಮಾಡ್ಬೋದು. ಸೊ ಸೆಲೆಕ್ಟ್ ಆಬ್ಜೆಕ್ಟ್ SFC ಎಂಟು ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ, ನಿಮಗೆ ಎಷ್ಟು ಸ್ಕೇಲಿಂಗ್ ಸ್ಕ್ವೇರ್ ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿ. ಓಕೆ, ಸೊ ಅಗೇನ್ ಸೆಲೆಕ್ಟ್ ಮೂವ್. ಸೊ ನೀವು ಹೀಗೆ ಸ್ಕೇಲ್ ಕಮೆಂಟ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಮೆಂಟ್ ಬಂದು ಆಫ್ಸೆಟ್ ಕಮೆಂಟ್. ಆಫ್ಸೆಟ್ ಕಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಆಫ್ಸೆಟ್ಗೆ ಶಾರ್ಟ್ಕಟ್ ಕೀ ಬಂದು ಓನಾದರೂ ಯೂಸ್ ಮಾಡ್ಬೋದು, ಡೈರೆಕ್ಟ್ ಕಮೆಂಟ್ಸ್ ಆದರೂ ಯೂಸ್ ಮಾಡ್ಬೋದು. ಸೊ ಶಾರ್ಟ್ಕಟ್ ಕೀ ಯೂಸ್ ಮಾಡೋಣ. ಓ ಆದಮೇಲೆ ನಮಗೆ ಆಫ್ಸೆಟ್ ಡಿಸ್ಟೆನ್ಸ್ ಕೇಳುತ್ತೆ. ಸೊ ಡಿಸ್ಟೆನ್ಸ್ ಕೊಡಿ. ಸೊ 50 ಡಿಸ್ಟೆನ್ಸ್ ಕೊಡ್ತಾ ಇದ್ದೀನಿ. ಸೊ ನೀವು ಯಾವ ಲೈನ್ ಆಫ್ಸೆಟ್ ಆಗಬೇಕೋ ಆ ಲೈನ್ನ ಸೆಲೆಕ್ಟ್ ಮಾಡಿ ಮೂವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು 50 ಡಿಸ್ಟೆನ್ಸಲ್ಲಿ ನಮಗೆ ಆಫ್ಸೆಟ್ ಆಗ್ತಾಯಿದೆ. ಓಕೆ, ಹೀಗೆ ನಿಮಗೆ ನೀವು ಯಾವ ಲೈನ್ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ತೀರಾ, ನೀವು ಇನ್ಸೈಡ್ ಬೇಕಂದರೆ ಇನ್ಸೈಡ್ನಾದರೂ ಸೆಲೆಕ್ಟ್ ಮಾಡ್ಬೋದು, ಔಟ್ಸೈಡ್ನ ಪ್ಲೇಸ್ ಮಾಡಬೇಕಂದ್ರೆ ಔಟ್ಸೈಡ್ ಆದರೂ ಪ್ಲೇಸ್ ಮಾಡ್ಬೋದು. ಸೊ ಇದು ಸಿಂಗಲ್ ಲೈನ್ ಆಗಿರೋದು ನಿಮಗೆ ಮಲ್ಟಿಪಲ್ ಟೈಮ್ಸ್ ನೀವು ಆಫ್ಸೆಟ್ನ ಯೂಸ್ ಮಾಡ್ಬೋದು ಹೀಗೆ. ಓಕೆ, ನೀವೇನು ಡಿಸ್ಟೆನ್ಸ್ ಕೊಡ್ತೀರಾ ಆ ಡಿಸ್ಟೆನ್ಸಲ್ಲಿ ಮತ್ತೆ ಇನ್ನೊಂದು ಲೈನು ಕಾಪಿಯಾಗಿ ಆಬ್ಜೆಕ್ಟ್ಸು ಬರುತ್ತೆ. ಇದನ್ನು ನಾವು ಆಫ್ಸೆಟ್ ಹೇಳ್ತೀವಿ. ಇದು ಸಿಂಗಲ್ ಲೈನ್ ಸೆಗ್ಮೆಂಟ್ ಆದರೆ ಹೀಗೆ ವರ್ಕ್ ಆಗುತ್ತೆ. ಪಾಲಿ ಲೈನ್ ಸೆಗ್ಮೆಂಟ್ ಆದರೆ ಹೇಗೆ ವರ್ಕ್ ಆಗುತ್ತೆ ನೋಡೋಣ. O8. ಸೊ ಆಫ್ಸೆಟ್ ಡಿಸ್ಟೆನ್ಸ್ ಬಂದು 50 ಇದೆ, 100 ಕೊಡ್ತಾ ಇದ್ದೀನಿ mm. ಸೊ ಪಾಲಿ ಲೈನ್ನ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ ನೋಡಿ, ಇನ್ನೊಂದು ಆಬ್ಜೆಕ್ಟಾಗಿ ಇನ್ನೊಂದು ಸೇಮ್ ಆಬ್ಜೆಕ್ಟಾಗಿ ಕಾಪಿ ಆಗ್ತಾಯಿದೆ. ಸೇಮ್ ವಿತ್ 100 ಡಿಸ್ಟೆನ್ಸಲ್ಲಿ ಕಾಪಿ ಆಗ್ತಾಯಿದೆ. ಸೊ ನಮ್ಗೆ ಆಫ್ಸೆಟ್ ಯಾವಾಗ ಹೆಲ್ಪ್ ಆಗುತ್ತೆ ತುಂಬ ಅಂತಂದರೆ, ಪ್ಲ್ಯಾನ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನಾವು ಆಫ್ಸೆಟ್ ವ್ಯಾಲ್ಯೂ ಅಥವಾ ಇದು ಮಾಡಬೇಕಾದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಹೀಗೆ ಆಫ್ಸೆಟ್ ವರ್ಕ್ ಆಗುತ್ತೆ. ನೀವು ಇಲ್ಲಿ ಸಿಂಗಲ್ ಆಬ್ಜೆಕ್ಟ್ ಆಗಿದೆ, ಸೊ ಅದು ಕೂಡ ನೀವು 100 ಡಿಸ್ಟೆನ್ಸಲ್ಲಿ ಕಾಪಿ ಮಾಡಬೇಕು ಅಂದರೆ ಹೀಗೆ ಕಾಪಿ ಆಗ್ತಾ ಹೋಗುತ್ತೆ. ಓಕೆ, ನೋಡಿ ಈ ಥರ ತೊಗೊಳುತ್ತೆ. ಪ್ಲ್ಯಾನಲ್ಲಿ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ನಾನು ಇಲ್ಲಿ ಒಂದು ಲೈನ್ ಡಯಾಗ್ರಾಮ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಕ್ರಿಯೇಟ್ ಮಾಡಿರೋದ್ರಲ್ಲಿ ನಮಗೆ ವಾಲ್ ಥಿಕ್ನೆಸ್ನ ಆ್ಯಡ್ ಮಾಡಬೇಕು. ಹೇಗೆ ಆ್ಯಡ್ ಮಾಡೋದು ಅಂತಂದರೆ, ಸೊ O8 ವಾಲ್ ಥಿಕ್ನೆಸ್ ಕೊಡಿ. ಥಿಕ್ನೆಸ್ ಕೊಟ್ಟು ನೀವು ಆಫ್ಸೆಟ್ ತೊಗೊತ ಹೋದರೆ ಅದಾದಮೇಲೆ ನಾವು ಜಾಯಿನ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ವಾಲ್ ಥಿಕ್ನೆಸ್ನ ಹೀಗೆ ಆ್ಯಡ್ ಮಾಡಿ ಅದಾದಮೇಲೆ ನಾವು ಟ್ರಿಮ್ ಮಾಡ್ಕೋಬೋದು. ಓಕೆ, ಹೀಗೆ ಆ್ಯಡ್ ಮಾಡಿ ಸೊ ಮಿಕ್ಕಿದ ಎಕ್ಸ್ಟ್ರಾ ಲೈನ್ಸ್ಗಳನ್ನ ನಾವು ಟ್ರಿಮ್ ಮಾಡೋದು. ಸೊ TR ಸೊ ಈ ಪೋರ್ಷನ್ಸ್ ನಮಗೆ ಟ್ರಿಮ್ ಆಗಬೇಕು. ಸೊ ನೀವು ಹೀಗೆ ಪ್ಲ್ಯಾನಲ್ಲಿ ಆಫ್ಸೆಟ್ನ ಯೂಸ್ ಮಾಡ್ಬೋದು. ಇನ್ನಿಲ್ಲಿ ಸೊ ಇಲ್ಲಿದೆ 2 ಲೈನು ಜಾಯಿನ್ ಆಗಬೇಕು. ಅದಕ್ಕೆ ನೀವು F8 ರೇಡಿಯಸ್ 0 ಕೊಟ್ಟು ನೀವು ಲೈನ್ಸ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲೈನ್ಸು ಜಾಯಿನ್ ಆಗುತ್ತೆ. ಓಕೆ, F8 ನೋಡಿ, ಹೀಗೆ ಪ್ಲ್ಯಾನಲ್ಲಿ ಆಫ್ಸೆಟ್ನ ಕೂಡ ಹೀಗೆ ಯೂಸ್ ಮಾಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.